ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನೋಡಿ ನಾನು ಒಂದು ರೆಸಿಪಿ ಜೊತೆ ಬಂದಿದ್ದೇನೆ. ಅಂದ್ರೆ ಇವತ್ತು ಸಂಡೇ, ನನಗೆ ಏನಂದ್ರೆ ಯಾವಾಗಲೂ ಅನ್ನ ಸಾಂಬಾರ್ ತಿಂದು ನನಗೆ ನಾಳೆಗೆ ರುಚಿ ಹೋಗಿದೆ. ಅದಕ್ಕೆ ನಾನೇನು ಬೆಳ್ಳುಳ್ಳಿ ಕಬಾಬ್ ಏನು ಮಾಡಲ್ಲ. ಸೊ ಇವಾಗ ಟ್ರೆಂಡ್ ಅಲ್ಲಿ ಇದೆ ಬೆಳ್ಳುಳ್ಳಿ ಕಬಾಬ್. ಬಟ್ ನಾವು ಫಿಶ್ ಮೀಲ್ಸ್ ಮಾಡ್ತಿದ್ದೇವೆ. ಸೊ ಅದಕ್ಕೆ ಏನೆಲ್ಲ ಮಾಡೋಣ ಅಂದ್ರೆ ನೋಡೋಣ ನಾವು. ಇವಾಗ ನೋಡಿ ಯಾವ್ದೆಲ್ಲ ರೆಸಿಪಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ನನ್ನ ಜೊತೆ ಹಂಗೆ ನೀವು ಬನ್ನಿ, ವಿಡಿಯೋ ನೋಡೋಣ. ಇವಾಗ ಯಾವ್ದೆಲ್ಲ ರೆಸಿಪಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನೋಡಿ. ಇವಾಗ ಫಸ್ಟ್ ಬಂದ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ನೋಡಿ ಇವಾಗ ಸ್ವಲ್ಪ ಬಿಸಿ ಆಗ್ತಾ ಬಂದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಇವಾಗ. ನೋಡಿ ಇವಾಗ ಇದು ಸ್ವಲ್ಪ ಪಟ ಪಟದ ಸೌಂಡ್ ಬರ್ತದೆ. ಇವಾಗ ನೋಡಿ ಕರಿಬೇವು ಹಾಕಿದ್ದೇನೆ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ನೋಡಿ ನೀರುಳ್ಳಿ ಹಾಕಿದ್ದೇನೆ ಸ್ವಲ್ಪ. ನೀರುಳ್ಳಿ ಹಾಕಿದ ನಂತರ ಏನು ಮಾಡಬೇಕಂದ್ರೆ ಇದು ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡಬೇಕು. ನೋಡಿ ಇವಾಗ ಸ್ವಲ್ಪ ಅದು ಫ್ರೈ ಆಗ್ತಾ ಇದೆ. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೀಟಾಗಿ. ಆಮೇಲೆ ಏನು ಮಾಡಬೇಕಂದ್ರೆ ನೋಡಿ ಸ್ವಲ್ಪ ಟೊಮೆಟೊ ಹಾಕಬೇಕು ಇವಾಗ. ಇದು ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಫಸ್ಟ್ ಬಂದುಬಿಟ್ಟು ಒಂದು ಅಲಸಂಡೆ ಫ್ರೈ ಮಾಡೋಕ್ಕೆ. ಸೊ ಈ ರೀತಿ ಇದೆರಡು ಮಾಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಬಾಯಲ್ಲಿ ಆ ಒಂದು ನೀರು ಬರುತ್ತೆ ಸ್ಟಾರ್ಟಿಂಗಲ್ಲಿ. ನೋಡಿ ಇವಾಗ ಎಲ್ಲ ಕಟ್ ಮಾಡಿಟ್ಟಂಥ ಅಲಸಂಡೆ ಇವಾಗ ಹಾಕ್ತಿದ್ದಾರೆ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಬೇಕು ಅದಕ್ಕೆ. ನೋಡಿ ಇವಾಗ ಉಪ್ಪು ಕೂಡ ಹಾಕ್ತಿದ್ದೇನೆ, ಅದು ಟೇಸ್ಟ್ ಆಗಿರುತ್ತೆ. ಸೊ ನೋಡಿ ಸ್ವಲ್ಪ ಅರಸಿನ ಹುಡಿ ಕೂಡ ಹಾಕಬೇಕು, ಅವಾಗ ಅದಕ್ಕಿಂತಲೂ ಜಾಸ್ತಿ ಟೇಸ್ಟ್ ಬರುತ್ತೆ. ಸೊ ಇನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ತಿದ್ರೆ ಏನಾಗುತ್ತೆ ಅಂದರೆ ಅದೆಲ್ಲ ಅಳಸಂಡೆ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಅದಕ್ಕೆ ಹಿಡಿದುಕೊಂಡು ಚೆನ್ನಾಗಿ ಸೂಪರ್ ಆಗುತ್ತೆ. ಸೊ ಇದೊಂದು ಫಸ್ಟ್ ಒಂದು ಕರಿ. ಆಮೇಲೆ ಬಂದುಬಿಟ್ಟು ನಮಗೆ ಪಪ್ಪು ಮಾಡಬೇಕು. ನೋಡಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ದೇನೆ. ಅದು ಸ್ವಲ್ಪ ಚೆನ್ನಾಗಿ ತೊಳೆಯಬೇಕು. ಆಮೇಲೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೋಡಿ ತೊಳೆದೆಲ್ಲ ಕ್ಲಿಯರ್ ಆಗಿದೆ. ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೋಡಿ ಇದು ಬಂದುಬಿಟ್ಟು ಪಾಲಕ್ ಸೊಪ್ಪು ಇದೆಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಮೊದಲೇ. ಸೊ ಇವಾಗ ಅದಕ್ಕೆ ಈ ಕುಕ್ಕರ್ಗೆ ಈ ರೀತಿ ಹಾಕಬೇಕು. ನೋಡಿ ಹಾಕ್ಬಿಟ್ಟು ಅದನ್ನು ಒಂದು ಕಡೆ ಬೇಯಿಸೋಕ್ಕಿಡಬೇಕು. ಇವಾಗ ಒಂದು ಕಡೆ ಅಲಸಂಡೆ ಫ್ರೈ ಆಗ್ತಿದೆ, ಮತ್ತೊಂದು ಕಡೆ ಇದು ಪಾಲಕ್ ಇದ್ದಿದ್ದೆಲ್ಲ ಇದು ಪಪ್ಪು ಮಾಡೋಕ್ಕೆ ಇದನ್ನು ಕೂಡ ನಾನು ಇಟ್ಟಿದ್ದೇನೆ. ನೋಡಿ ಇವಾಗ ಅಲಸಂಡೆ ಫ್ರೈ ಈ ರೀತಿ ಆಗಿದೆ. ನೋಡಿ ಇವಾಗ ಒಂದು ಕಡೆ ನಾನು ಕುಕ್ಕರಲ್ಲಿ ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಬೇಯಿಸೋಗಿಟ್ಟಿದ್ದೇನೆ. ಅದು ಬೇಯಿದ ನಂತರ ಅದನ್ನು ಕೂಡ ಇದರ ಜೊತೆ ಹಾಕೋಕ್ಕಾಗುತ್ತೆ. ಇವಾಗ ನೋಡಿ ಫೈನಲ್ ಆಗಿ ನಾವು ಅಲಸಂಡೆಗೆ ತೆಂಗಿನ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೇವೆ. ನೋಡಿ ಇದೊಂದು ಕಡೆ ಆಗ್ತಾ ಇರುತ್ತೆ. ಇದು ನೋಡಿ ಈ ರೀತಿ ಇದಾದ ನಂತರ ನೋಡಿ ಇವಾಗ 2 ಕರಿ ಆಗ್ತದೆ ನಿಮಗೆ. ನಿಮ್ಮ ಒಂದು ಪಪ್ಪು ಮತ್ತು ಒಂದು ಅಲಸಂಡೆ ಫ್ರೈ ಮತ್ತು ಮೀನು ಫ್ರೈ ಆಮೇಲೆ ಮಾಡ್ತಾ ಇದ್ದೇವೆ. ನೋಡಿ ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಚೆನ್ನಾಗಿ ಈ ರೀತಿ ತೆಂಗಿನ ತುರಿ ಹಾಕಿದ್ದೇವಲ್ಲ, ಅದು ಚೆನ್ನಾಗಿ ಅದಕ್ಕೆ ಮಸಾಲೆ ಎಲ್ಲ ಎಳೆದ್ಬಿಟ್ಟು ಚೆನ್ನಾಗಿರಬೇಕು. ಆವಾಗ ಅದು ತಿನ್ನೋಕೆ ಅಂತೂ ತುಂಬ ಟೇಸ್ಟಾಗಿರುತ್ತೆ. ನೀವಂತೂ ತಿಂದ್ರಂತೂ ಬಿಡಲ್ಲ, ಆ ರೇಂಜಿಗಿರುತ್ತೆ ಅದು. ಇವಾಗ ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ. ಅಂದರೆ ನಮ್ಮದು ಅಲಸಂಡೆ ಫ್ರೈ ನೋಡಿ ಹೆಂಗೆ ಬಂದಿದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ ಫೈನಲ್ ಆಗಿ ನಾನು ಬಂಗುಡೆ ಫ್ರೈ ಮಾಡೋಕ್ಕೆ ಹೋಗ್ತಿದ್ದೇನೆ. ಇದಕ್ಕೆ ಏನು ಮಾಡಬೇಕಂದ್ರೆ ಚಿಲ್ಲಿ ಪೌಡ್ರು ಮತ್ತು ನೀವು ಮಾರ್ಕೆಟಲ್ಲಿ ನಿಮಗೆ ಮೀನು ಫ್ರೈ ಮಾಡೋಕ್ಕೇ ಮಸಾಲೆ ಸಿಗುತ್ತೆ, ಅದು ಕೂಡ ತಂದುಬಿಟ್ಟು ಹಾಕಬೇಕು. ಇವಾಗ ಎಲ್ಲ ಮಸಾಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನಾವು ಪೇಸ್ಟ್ ಥರ ಮಾಡಬೇಕು. ಆ ಒಂದು ಪ್ರೋಸೆಸ್ಗೆ ಹೋಗ್ತೀನಿ. ಮತ್ತೇನೆಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. ಕೆಲವೊಂದು ಮಸಾಲದಲ್ಲಿ ಅದರಲ್ಲಿ ಉಪ್ಪಿರುತ್ತೆ. ಸೊ ಕೆಲವೊಂದು ಸಾಕಾಗಿಲ್ಲ ಅಂದರೆ ನಾವು ಕೂಡ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಹಾಕ್ಬೋದು, ಯಾಕಂದರೆ ಮೀನಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ರೀತಿಯ ಅಲ್ಲಿ ಫ್ರೈ ಮಸಾಲ ಇದ್ರೂ ಅದರ ಜೊತೆಗೆ ನಾವು ಟರ್ಮರಿಕ್ ಪೌಡ್ರು ಮತ್ತು ಕಾರಿಡಾರು ಮತ್ತು ಪೆಪ್ಪರು ಮತ್ತು ಚಿಲ್ಲಿ ಪೌಡ್ರ್ ಎಲ್ಲ ಆ್ಯಡ್ ಮಾಡಿದ್ದೇವೆ, ಯಾಕಂದರೆ ಅದು ಸ್ವಲ್ಪ ಖಾರ ಇರಲಿ ಅಂತೇಳಿ. ಇವಾಗ ಫೈನಲ್ ಆಗಿ ಎಲ್ಲ ಈ ರೀತಿ ಮಸಾಲ ಹಾಕ್ಬಿಟ್ಟು ಲಾಸ್ಟಿಗೆ ಇವಾಗ ನೋಡಿ ಉಪ್ಪು ಹಾಕಿದ್ದೀನಿ ನಾನು, ಅಂದರೆ ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರಲಿ ಅಂತೇಳಿ ಉಪ್ಪು ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಟೈಪ್ ಮಾಡಬೇಕು. ಸೊ ಆ ಒಂದು ಪ್ರೋಸೆಸ್ಸಿಗೆ ಹೋಗೋಣ ಇವಾಗ. ಮತ್ತು ಕೆಲವೊಂದು ಟೈಮಲ್ಲಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಸೊ ನಾನೀಗಲೇ ನೀರು ಯೂಸ್ ಮಾಡಿದ್ದೇನೆ.
ಇವಾಗ ಸ್ವಲ್ಪ ಇದಕ್ಕೆ ಕಾರ್ನ್ಫ್ಲವರ್ ಕೂಡ ಆ್ಯಡ್ ಮಾಡ್ತಿದ್ದೇನೆ, ಅದು ಮರೆತುಬಿಟ್ಟೆ ನಾನು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ, ನಾವು ಕಟ್ ಮಾಡಿಟ್ಟಿದ್ದಂಥ 2 ಬಂಗುಡ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಮೊದಲೇ. ನೋಡಿ, ಇವಾಗ ಬಂಗುಡ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಲೈನ್ ಹಾಕಬೇಕು, ಅದೆಲ್ಲ ಮಸಾಲ ಗಿಸಾಲೆಲ್ಲ ಅದಕ್ಕೆ ಎಳಿಬೇಕು ಅದು. ಸೊ ಇವಾಗ ಚೆನ್ನಾಗಿ ಅದರ ಮೇಲ್ಗಡೆ ನಾವು ಪೇಸ್ಟ್ ಮಾಡಬೇಕು. ಅಂದರೆ ಅದರ ಒಳಗಡೆ, ಅದರ ಹೊಟ್ಟೆ ಒಳಗಡೆ ಎಲ್ಲ ಕಡೆ ನೀಟಾಗಿ ಪೇಸ್ಟ್ ಮಾಡಿ ಮತ್ತೆ ಅದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಅದು ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ನೋಡಿ, ಅದಕ್ಕೆ ಪೇಸ್ಟ್ ನಾವು ಮಾಡೋಣ. ಚೆನ್ನಾಗಿ ಅದರ ಮೇಲ್ಮೈಗೆ ಹೆಂಗೆ ಬರಬೇಕಂದ್ರೆ ಅಷ್ಟೊಂದು ಉಪ್ಪು ಹುಳಿ ಎಲ್ಲ ಅದಕ್ಕೆ ಇಳಿಬೇಕು. ಆ ಥರ ಪೇಸ್ಟ್ ಮಾಡಿ ಇಡಬೇಕು. ನೋಡಿ, ಇವಾಗ ನೋಡಿ ಫುಲ್ಲಾಗಿ ನಾವು ಪೇಸ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಲ ಎಲ್ಲ ಕಡೆನೂ ಅದಕ್ಕೆ ಹಾಕಬೇಕು. ಅಂದರೆ ಅದರ ಮೇಲ್ಭಾಗಕ್ಕೆ, ಹೊಟ್ಟೆ ಒಳಗಡೆ ಎಲ್ಲ ಕಡೆನೂ ಈ ಥರ ಪೇಸ್ಟ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ, ಈ ಮಸಾಲ ಮತ್ತು ಉಪ್ಪು ಎಲ್ಲ ಅದರ ಒಳಗಡೆ ಎಳ್ಕೊಳ್ತದೆ. ಅದು ಅಂದರೆ ಮೀನಿಗೆ ರಪಕ್ಕಂತ ಎಳಿತದೆ ಉಪ್ಪೆಲ್ಲ. ಇವಾಗ ಚೆನ್ನಾಗಿ ಈ ರೀತಿ ಮಸಾಲೆಲ್ಲ ಆದ ನಂತರ ಏನು ಮಾಡಬೇಕಂದ್ರೆ, ಒಂದು ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಇಡಬೇಕು. ಅಂದರೆ ಆ ಮಸಾಲ ಸ್ವಲ್ಪ ಡ್ರೈ ಆಗುತ್ತೆ, ಆವಾಗ ಅದೆಲ್ಲ ಅದರ ಮೀನಿಗೆ ಎಳ್ಕೊಂಡು ಟೇಸ್ಟ್ ಆಗಿರುತ್ತೆ. ನೋಡಿ, ಉಲ್ಟ ಪಲ್ಟ ಹಾಕ್ಬಿಟ್ಟು ಎಲ್ಲ ಮಸಾಲ ಹಾಕಬೇಕು. ಇವಾಗ ಫೈನಲ್ ಆಗಿ ನಾವು ಮಾಡಿ ಎಲ್ಲ ಮಸಾಲ ಹಾಕ್ಬಿಟ್ಟು ಇವಾಗ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತಿದ್ದೇನೆ. ಇವಾಗ ಈ ರೀತಿ ಇವಾಗ ಫ್ರೈ ಮಾಡೋದಂದರೆ ಇದು ಬಂದುಬಿಟ್ಟು ನಾವು ರವೆ ಫ್ರೈ ಮಾಡ್ತಿದ್ದೆ ನಾನು. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ಸ್ವಲ್ಪ ಈ ರೀತಿ ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ರವೆ ಇಟ್ಕೊಂಡು, ನೋಡಿ ಇವಾಗ ರವೆ ಹಾಕಿದ್ದೇನೆ, ಅದರ ಮೇಲ್ಭಾಗಕ್ಕೆ ಇದನ್ನು ಈ ಥರ ಒಂದು ಸ್ವಲ್ಪ ರೋಲ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ, ಅದು ಚೆನ್ನಾಗಿ ಮೀನಿಗೆ ಇಟ್ಕೊಂಡು ನಮಗೆ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ರವೆ ಹಾಕ್ಬಿಟ್ಟು ಈ ಮೀನು ಅದರ ಮೇಲೆ ಹಾಕಿದ್ದೇನೆ. ಮತ್ತೆ ಏನು ಮಾಡಬೇಕಂದ್ರೆ, ಇದರ ಮೇಲೆಗಡೆ ಸ್ವಲ್ಪ ಈ ಥರ ನೋಡಿ ರವೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಇವಾಗ ನೋಡಿ, ರವೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಆ ಥರ ಇಡಬೇಕು. ಅಂದರೆ ಅದು ಸ್ವಲ್ಪ ರವೆ ಅದರ ಜೊತೆ ಇದಾಗೋಕ್ಕೆ. ಸೊ ಈ ರೀತಿ ಇಟ್ಟ ನಂತರ ಅದನ್ನು ಮತ್ತೆ ಫ್ರೈ ಮಾಡೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಪ್ರಾನ್ಸ್ ಫ್ರೈ ಮಾಡೋಕ್ಕೆ ಹೋಗ್ತಿದ್ದೀನಿ. ಇವಾಗ ಆಲ್ರೆಡಿ ಅದೇ ಪ್ಲೇಟಿಗೆ ನಾನು ಪ್ರಾನ್ಸ್ ಹಾಕಿಬಿಟ್ಟು ಅದನ್ನು ಕೂಡ ನಾವು ಮಸಾಲೆ ಮಿಕ್ಸ್ ಮಾಡ್ತಿದ್ದೀನಿ ಅದಕ್ಕೆ. ಅದೇ ಪ್ಲೇಟಲ್ಲಿ ಇವಾಗ ನಾನು ಮಿಕ್ಸ್ ಮಾಡ್ತಿದ್ದೇನೆ. ಇದಕ್ಕೆ ಕೂಡ ಕಾರ್ನ್ಫ್ಲವರ್ ಮತ್ತು ಏನೆಲ್ಲ ಮಸಾಲ ಐಟಮ್ ಇದೆ ಎಲ್ಲ ಹಾಕ್ಬಿಟ್ಟು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಉಪ್ಪು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ನಾವು ಇಟ್ಬಿಡೋಣ, ಇದು ಕೂಡ ಫ್ರೈ ಮಾಡೋಕ್ಕೆ.
ನೋಡಿ ಫೈನಲ್ ಆಗಿ ಈ ಥರ ಮಿಕ್ಸ್ ಮಾಡಬೇಕು. ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಡಬೇಕು. ಆವಾಗೆಲ್ಲ ಅದಕ್ಕೆ ಮಸಾಲ ಮತ್ತು ಉಪ್ಪೆಲ್ಲ ಎಳೆದ್ಬಿಟ್ಟು ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಫ್ರೈ ಮಾಡಬೇಕು. ಇವಾಗ ನೋಡಿ ಬಂಗುಡ ಮತ್ತು ಪ್ರಾನ್ಸಿಗೆ ಎಲ್ಲ ಮಸಾಲ ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಹೊತ್ತು ಹಾಗೆ ಇಡೋಣ. ಏನಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಇಳಿದ್ಬಿಟ್ಟು ಚೆನ್ನಾಗಿರಲಿ ಅಂತೇಳಿ ಆಮೇಲೆ ಅದು ಫ್ರೈ ಮಾಡೋದು. ಇವಾಗ ಒಂದು ಕಡೆ ಏನು ಮಾಡಿದ್ದೀನಿ ಅಂದರೆ ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಬೇಯಿಸೋಕೆ ಇಟ್ಟಿದ್ದೇನೆ. ಅದು ಇವಾಗ ಆಲ್ರೆಡಿ ಬೆಂದು ರೆಡಿ ಆಗಿದೆ. ಅದನ್ನು ನಾವು ಏನು ಮಾಡೋದನ್ನ ಅದಕ್ಕೆ ಅದು ಪಪ್ಪು ರೆಡಿ ಮಾಡೋಣ. ನೋಡಿ ಇವಾಗ ಫಸ್ಟ್ ಬಂದ್ಬಿಟ್ಟು ನಾನು ಪಪ್ಪು ರೆಡಿ ಮಾಡ್ತಿದ್ದೇನೆ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ನೋಡಿ ಈ ರೀತಿ ಸಾಸಿವೆ ಹಾಕಬೇಕು. ಸಾಸಿವೆ ಬಂದುಬಿಟ್ಟು ಸ್ವಲ್ಪ ಪಟಪಟ ಅಂತ ಸೌಂಡ್ ಬರುತ್ತದಲ್ಲ, ಅದು ಕಾಯ್ಬಿಟ್ಟು ಸೌಂಡ್ ಬರುತ್ತೆ. ಆವಾಗ ಸ್ವಲ್ಪ ಕರಿಬೇವು ಹಾಕಬೇಕು. ನೋಡಿ ಇವಾಗ ಕರಿಬೇವು ಹಾಕಿದ್ದೇನೆ. ಆ ನಂತರ ಸ್ವಲ್ಪ ಏನು ಮಾಡಬೇಕಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. 2-3 ಪೀಸ್ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಹತ್ರ ಏನಾದರೂ ಕಾಯಿ ಮೆಣಸು ಮತ್ತು ನೀರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಈ ಪಪ್ಪು ಏನು ಬೇಯಿಸಿಟ್ಟಿದ್ದೇವೆ ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಅದನ್ನು ಅದಕ್ಕೆ ಹಾಕ್ಬಿಟ್ರೆ ನಿಮ್ಮ ನೀಟಾಗಿರುವ ಪಪ್ಪು ರೆಡಿ ಆಗುತ್ತೆ. ಮತ್ತು ಸ್ವಲ್ಪ ಏನಾದರೂ ಅದಕ್ಕೆ ಅರಸಿನ ಮತ್ತು ಏನಾದರೂ ಮಸಾಲೆ ಗಿಸಾಲೆ ಸ್ವಲ್ಪ ಹಾಕ್ಬೋದು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಆಲ್ರೆಡಿ ಈ ಕಡೆ ರೆಡಿ ಆಗ್ತಿದೆ. ಇವಾಗ ಚೆನ್ನಾಗಿ ಮಿಕ್ಸಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ರೆಡಿ ಮಾಡಿ ಇಟ್ಟಿದ್ದೇವಲ್ಲ, ಅಂದರೆ ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ರೆಡಿ ಆಯಿತು. ಅಂದರೆ ಸ್ವಲ್ಪ ಕುದಿ ಬರಬೇಕು. ಆವಾಗ ನಿಮಗೆ ಪಪ್ಪು ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಬೇಕು. ಆವಾಗ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಪಪ್ಪು ರೆಡಿ ಆಯಿತು. ಇನ್ನು ನಮ್ಮದು ಪ್ರೋಸೆಸ್ ಬಂದುಬಿಟ್ಟು ಮೀನು ಫ್ರೈ ಮಾಡಬೇಕು. ಫಸ್ಟ್ ಬಂದುಬಿಟ್ಟು ನಾವು ಬಂಗುಡ ಫ್ರೈ ಮಾಡಬೇಕು. ಇವಾಗ ನಮಗೆ ಅಲಸಂಡೆ ಮತ್ತು ಪಪ್ಪು ರೆಡಿಯಾಗಿದೆ. ಇನ್ನು ಬಂದುಬಿಟ್ಟು 2 ಮೀನಿದೆ, ಬಂಗುಡ ಮತ್ತು ಪ್ರಾನ್ಸ್ ಫ್ರೈ ಮಾಡಬೇಕು. ನೋಡೋಣ ಅದು ಯಾವ ರೀತಿ ಮಾಡೋದು ಅಂತೇಳಿ. ನೋಡಿ ಇವಾಗ ಸ್ವಲ್ಪ ಒಂದು ಬನಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಈ ರೀತಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ. ಸೊ ಎಣ್ಣೆ ಬಿಸಿಯಾದ ನಂತರ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನೋಡಿ ನಾವು ರೆಡಿ ಮಾಡಿಟ್ಟಿದ್ದೇವಲ್ಲ ಆ ಬಂಗುಡ ಈ ರೀತಿ ಮೆಲ್ಲ ಹಾಕಬೇಕು. ಅವಾಗ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. 2 ಕಡೆಯೂ ರೋಸ್ಟ್ ಮಾಡಬೇಕು. ನೋಡಿ 2 ಕೂಡ ಹಾಕಿದ್ದೀನಿ. ಇವಾಗ ನಮ್ಮ ಹತ್ರ 2 ಬಂಗುಡ ಇದೆ. ಅದನ್ನು ಇವಾಗ ಫ್ರೈ ಮಾಡ್ತಿದ್ದೆ ಈ ರೀತಿ. ಆಮೇಲೆ ಒಂದು ಸೈಡ್ ಸ್ವಲ್ಪ ಕಾದ ನಂತರ ಅದನ್ನು ಪಲ್ಟಿ ಮಾಡಬೇಕು. ಮತ್ತೊಂದು ಸೈಡ್ ಸ್ವಲ್ಪ ಫ್ರೈ ಆಗಬೇಕು. ಆವಾಗ ಬಂಗುಡೆ ಫ್ರೈ ರೆಡಿ ಆಗುತ್ತೆ. ಇದು ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿ, ಅಂದರೆ ಒಂದು 2 ನಿಮಿಷ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ, ಆಗಲೂ ಚೆನ್ನಾಗಿರುತ್ತೆ.
ಇವಾಗ ಬಂಗುಡೆ ಫ್ರೈ ಚೆನ್ನಾಗಿ ರೋಸ್ಟ್ ಆಗಿದೆ, ಎರಡೂ ಕಡೆಯೂ ರೋಸ್ಟ್ ಆಗಿದೆ. ಇದನ್ನು ಸ್ವಲ್ಪ ನಾನು ತೆಗೆದಿಟ್ಟು ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಮ್ಮದು ಪ್ರಾನ್ಸ್ ಇದೆಯಲ್ಲ ಅದನ್ನು ಫ್ರೈ ಟೈಪ್ ಮಾಡಬೇಕು. ಸೊ ಅದಕ್ಕೆ ಹೋಗೋಣ, ಇವಾಗ ಅದು ಮಾಡೋಣ. ನೋಡಿ ಸೇಮ್ ಅದೇ ಪಾತ್ರಕ್ಕೆ ಇವಾಗ ಏನು ಮಾಡಬೇಕಂದ್ರೆ ನಮ್ಮದು ಪ್ರಾನ್ಸ್ ಇವಾಗ ರೆಡಿ ಮಾಡಿ ಇಟ್ಟಿದ್ದಾರಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ತಿದ್ದೇನೆ. ಸ್ವಲ್ಪ ಇದಕ್ಕೆ ಎಣ್ಣೆ ಕಮ್ಮಿ ಇತ್ತು, ಇದಕ್ಕೆ ಎಣ್ಣೆ ಕೂಡ ಸ್ವಲ್ಪ ಆ್ಯಡ್ ಮಾಡೋಣ. ಇವಾಗ ಆ್ಯಡ್ ಮಾಡಿಬಿಟ್ಟು ಆಲ್ರೆಡಿ ಬಿಸಿದೆ ಆ ಪಾತ್ರ, ಅದಕ್ಕೆ ಇವಾಗ ಈ ರೀತಿ ಒಂದೊಂದನ್ನೇ ಇವಾಗ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಬೇಕು. ಇವಾಗ ನೋಡಿ ಪ್ರಾನ್ಸ್ ಫ್ರೈ ಇವಾಗ ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂದಿದೆ. ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ, ಆವಾಗ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ರೀತಿ ಬಂದಿದೆ ನೋಡಿ. ಇವಾಗ ನಮ್ಮಲ್ಲಿ ಇವಾಗ ಎಲ್ಲ ಐಟಮ್ ರೆಡಿಯಾಗಿದೆ. ಅಂದರೆ ನಮಗೆ ಅಲಸಂದೆ ಪಲ್ಯ ರೆಡಿಯಾಗಿದೆ, ಮತ್ತು ಬಂಗುಡೆ ಫ್ರೈ ರೆಡಿಯಾಗಿದೆ, ಮತ್ತು ಪಪ್ಪು ಕೂಡ ರೆಡಿಯಾಗಿದೆ. ಸೊ ಒಂದು ಫಿಶ್ ಮಿಲ್ಗೆ ಏನೆಲ್ಲ ಬೇಕು ಅದೆಲ್ಲ ನಾವು ಸೆಟ್ ಮಾಡಿ ಇಟ್ಟಿದ್ದೇವೆ. ಈ ರೀತಿ ಬಂದಿದೆ ನೋಡಿ. ಇವಾಗ ಚೆನ್ನಾಗಿ ರೋಸ್ಟ್ ಆಗಿಬಿಟ್ಟು ನೋಡಿ, ತಿನ್ನೋಕೆ ಅಂತೂ ಸೂಪರಾಗಿರುತ್ತೆ. ಅದೊಂದು ಟೇಸ್ಟ್ ಮಾಡಿದಂತೂ ನೀವಂತೂ ಬಿಡಲ್ಲ, ಆ ಒಂದು ರೀತಿ ಬಂದಿದೆ. ಇದನ್ನೆಲ್ಲ ಇವಾಗ ಒಂದು ಸೈಡಿಗೆ ಇಟ್ಬಿಡೋಣ. ಆಫ್ ಮಾಡ್ತೇನೆ. ಇವಾಗ ಆಫ್ ಮಾಡಿಬಿಟ್ಟು ಇವಾಗ ನಾವು ಟೇಸ್ಟ್ ಮಾಡ್ತಿದ್ದೇನೆ ನಾನು. ನೋಡಿ ಫೈನಲ್ ಆಗಿ ಈ ರೀತಿ ಕಾಣ್ತಿದೆ ನಮಗೆ ನೋಡಿ. ಆ ಪಪ್ಪು ಮತ್ತು ಪಲ್ಯ ಮತ್ತು ಪ್ರಾನ್ಸ್ ಫ್ರೈ, ಬಂಗುಡೆ ಫ್ರೈ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಫಿಶ್ ಮಿಲ್ಸ್ ಇವಾಗ ರೆಡಿ ಆಗಿದೆ. ಇದನ್ನು ಇವಾಗ ಎಲ್ಲಾನು ಟೇಸ್ಟ್ ಮಾಡೋಣ. ಈ ರೀತಿ ವೆರೈಟಿ ತೋರಿಸ್ತೇನೆ ನಿಮಗೆ. ಇದೊಂದು ಬಂದು ಪಲ್ಯ ಇದೆ, ಇದೊಂದು ಪಪ್ಪು ಇದೆ ನೋಡಿ, ಇದು ಪ್ರಾನ್ಸ್ ಫ್ರೈ ಇದೆ ನೋಡಿ, ಇದು ಬಂಗುಡೆ ಇದೆ. ಸೊ ಇವಾಗ ನಾವು ಇದನ್ನೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ಫಸ್ಟ್ ಬಂದ್ಬಿಟ್ಟು ನೋಡಿ, ನಾನು ಸ್ವಲ್ಪ ಒಂದು ಪೀಸ್ ಪ್ರಾನ್ಸ್ ಎತ್ಕೊಂಡಿದ್ದೆ ನೋಡಿ, ಇದನ್ನು ನೋಡ್ತಿದ್ದೀನಿ ಯಾವ ರೀತಿ ಬಂದಿದೆ ನೋಡೋಣ. ನೋಡಿ ಇದು ಸ್ವಲ್ಪ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಸ್ವಲ್ಪ ಪಲ್ಯ ನೋಡೋಣ. ಇದು ಕೂಡ ಸೂಪರ್ ಆಗಿ ಬಂದಿದೆ. ನೆಕ್ಸ್ಟ್ ನೋಡಿ ಬಂಗುಡೆ ನೋಡಿ, ಇದು ಕೂಡ ಯಾವ ರೀತಿ ಬಂದಿದೆ ನೋಡೋಣ. ನೋಡಿ ಚಿಕ್ಕ ಪೀಸ್ ಎತ್ಕೊಂಡಿದ್ದೇನೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದ್ರೆ ಇದು ಬೆಳ್ಳುಳ್ಳಿ ಕಬಾಬಿಗಿಂತ ಜಾಸ್ತಿ ಟೇಸ್ಟ್ ಇದೆ ನೋಡಿ. ಫೈನಲ್ ಆಗಿ ನೋಡಿ ನಮ್ಮ ಪಪ್ಪು ಮತ್ತು ವೈಟ್ ರೈಸ್ ನೋಡೋಣ ಹೆಂಗಿದೆ ಅಂತೇಳಿ. ನೋಡಿ ಸೂಪರ್ ಆಗಿ ಬಂದಿದೆ. ನೀವು ಕೂಡ ಒಂದ್ಸರ್ತಿ ಈ ರೀತಿ ಟ್ರೈ ಮಾಡಿ. ನನ್ನ ಮಗಳು ನಗರ್ತಾ ಇದ್ದಾಳೆ, ಏನಪ್ಪ ಈ ಅಪ್ಪನದೊಂದು ಮಧ್ಯರಾತ್ರಿ ಈ ರೀತಿ ಮಾಡ್ತಿಲ್ಲ ಅಂತೇಳಿ. ನೀವು ಕೂಡ ಒಂದ್ಸರ್ತಿ ಮನೇಲಿ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಹಾಗೇನೆ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಂಟೆಂಟ್ ಜೊತೆ ಬರ್ತಾ ಇರ್ತವೆ. ಇದನ್ನು ಇವಾಗ ಎಲ್ಲ ನಾವು ಬ್ಯಾಟಿಂಗ್ ಮಾಡಬೇಕು, ಮುಗಿಸ್ಬಿಟ್ಟು ಆಮೇಲೆ ಹೋಗ್ತೇವೆ. ಬಾಯ್.